ಗುರುಭ್ಯೋ ನಮಃ. ದತ್ತಾತ್ರೇಯಂ ಶಿವಂ ಶಾಂತಂ ಸಚ್ಚಿದಾನಂದಮದ್ವಯಂ ಆತ್ಮರೂಪಂ ಪರಮದಿವ್ಯಂ ಅವಧೂತಮುಪಾಸ್ಮಹೆ. ಶ್ರೀಮಾತ್ರೇ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ನಮ್ಮ ಈ ಮಾಸ ಭವಿಷ್ಯ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಾದಂತಹ ಪ್ರೀತಿಯಿಂದ ಪ್ರೋತ್ಸಾಹ ಕೊಟ್ಟಿದ್ದೀರಿ. ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಆಗಸ್ಟ್ ತಿಂಗಳಿನಲ್ಲಿ ಗ್ರಹ ಸ್ಥಿತಿಯಲ್ಲಿ ಗ್ರಹಗಳು ಬದಲಾಗುವಾಗ ನಮ್ಮ ಮೇಲೆ ಬರಬಹುದಾದಂತಹ ಫಲಾನುಫಲಗಳು ಅಂದರೆ ಗೋಚಾರ ಫಲ ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು 12 ರಾಶಿಗಳನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಧನುರಾಶಿ. ಧನುರಾಶಿಯವರಿಗೆ ಯಾವ ರೀತಿಯಾದಂಥ ಫಲಾಫಲಗಳು ಈ ತಿಂಗಳಿನಲ್ಲಿದೆ ಅಂತ ಹೇಳುವಂಥದ್ದನ್ನು ನೋಡೋದಾದರೆ, ನಿಮ್ಮ ರಾಶ್ಯಾಧಿಪತಿಯಾಗಿರ್ತಕ್ಕಂತಹ ಗುರು 6ನೇ ಸ್ಥಾನದಲ್ಲಿರುವಂಥದ್ದು. ದೈವಬಲ ಕಡಿಮೆ. ಈ ಒಂದು ದೈವಬಲ ಕಡಿಮೆ ಇರುವಂಥ ಪರಿಸ್ಥಿತಿಯಲ್ಲಿ ಎಷ್ಟು ಪ್ರಯತ್ನ ಮಾಡಿದರೂ ಯಾವ ಕೆಲಸವೂ ಕೈ ಹಿಡಿತಾ ಇಲ್ಲ, ಯಾವ ಕಾರ್ಯವೂ ಕೈ ಹಿಡಿತಾ ಇಲ್ಲ, ಕೈಗೆ ಬಂತು ಹೊತ್ತು ಬಾಯಿ ಸೇರ್ತಾ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿಯನ್ನು, ಕಷ್ಟವನ್ನು ಅನುಭವಿಸ್ತಾ ಇದ್ದರೆ ಒಳ್ಳೆಯ ರೀತಿಯಾದಂಥ ಫಲವನ್ನು ಅನುಭವಿಸುವಂಥ ಯೋಗ ಈ ತಿಂಗಳಿನಲ್ಲಿರುತ್ತೆ. ಸ್ವಲ್ಪ ಪಾಸಿಟಿವ್ ಕೂಡ ಇರುತ್ತೆ. ಬರೀ ನೆಗೆಟಿವನ್ನು ಮಾತ್ರ ಯೋಚನೆ ಮಾಡ್ಕೊಂಡು ಕೂತ್ರೆ ಬದುಕಕ್ಕೆ ಸಾಧ್ಯನೇ ಇಲ್ಲ. ಎಲ್ಲವೂ ಕೂಡ ನಮ್ಮನ್ನು ಕುಗ್ಗಿಸುವಂಥ ಸಾಧ್ಯತೆಗಳಿರುತ್ತೆ. ಹಾಗಾದ ಕಾರಣ ಧೈರ್ಯವಾಗಿರಿ. ಬಂದಂಥ ಸಕಲ ಸಂಕಷ್ಟವನ್ನು ಎದುರಿಸುವಂಥ ಶಕ್ತಿಯನ್ನು ಭಗವಂತನ ಹತ್ರ ಕೊಡುವಂಥ ಪ್ರಾರ್ಥನೆ ಮಾಡಿ. ನಿಮ್ಮ ಒಂದು ಆರೋಗ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಬದಲಾವಣೆಯನ್ನು ನೀವು ಈ ಸಂದರ್ಭದಲ್ಲಿ ಕಾಣ್ಬೋದು. ಅದೇ ರೀತಿ ತೃತೀಯ ಸ್ಥಾನದಲ್ಲಿರ್ತಕ್ಕಂತಹ ಶನಿಯಿಂದಾಗಿ ನೀವು ಮಾಡುವಂಥ ಕೆಲಸ ಕಾರ್ಯ, ಉದ್ಯೋಗದಲ್ಲಿ ಅಥವಾ ಯಾವುದಾದ್ರೂ ಸೌಲಭ್ಯ ಸಹಕಾರಕ್ಕೋಸ್ಕರವಾಗಿ ನೀವು ಬಯಸ್ತಾ ಇದ್ದಲ್ಲಿ ಒಳ್ಳೆಯ ಸಹಕಾರಗಳು ಈ ಸಂದರ್ಭದಲ್ಲಿ ಸಿಗುವಂಥ ಯೋಗಗಳಿದೆ. ಸಹೋದರರೊಂದಿಗೆ ಒಳ್ಳೆಯ ಬಾಂಧವ್ಯ ಇಟ್ಕೊಳ್ಳುವಂಥ ಯೋಗಗಳಿದೆ. ಹಳೆಯ ವಾದ ವಿವಾದಗಳೋ ಕಿರಿಕಿರಿಯೋ ಏನಾದರೂ ಇದ್ದರೆ ಅದೆಲ್ಲದನ್ನು ಕ್ಲಿಯರ್ ಮಾಡ್ಕೊಂಡು ಹೋಗುವಂಥ ಎಲ್ಲ ಯೋಗ ಕೂಡ ಈ ಸಂದರ್ಭದಲ್ಲಿರುತ್ತೆ. ಅದೇ ರೀತಿಯಾಗಿ ನಿಮ್ಮ ಮಾತನ್ನು ಸ್ವಲ್ಪ ಜಾಗ್ರತೆ ಇಟ್ಕೊಂಡು ಹೋದರೆ ಬಹಳ ಒಳ್ಳೆಯದು ಅಂತ ಹೇಳುವಂಥದ್ದು ಕಂಡುಬರುತ್ತೆ. ನಿಮ್ಮ ಮಾತಿನಿಂದಾಗಿಯೇ ಕೆಲವಷ್ಟು ಕೆಲಸ ಕಾರ್ಯಗಳು ಅಥವಾ ವ್ಯವಸ್ಥೆಗಳಲ್ಲಿ ಅದಲ ಬದಲಾಗುವಂಥ ಸಾಧ್ಯತೆಗಳು, ಅಂದರೆ ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳಿರುತ್ತೆ. 4ನೇ ಸ್ಥಾನದಲ್ಲಿರ್ತಕ್ಕಂಥ ರಾಹುವಿನಿಂದಾಗಿ ವಾಹನ ಚಲಿಸುವಾಗ ಸ್ವಲ್ಪ ಜಾಗ್ರತೆಯಿಂದಿರಿ. ಮಿಷಿನ್ಗಳಿಂದ ಅಥವಾ ಕೆಲವಷ್ಟು ವಸ್ತುಗಳಿಂದ, ಕಬ್ಬಿಣದ ಅಥವಾ ಆಯುಧಗಳಿಂದ ಇತ್ಯಾದಿಗಳಿಂದ, ಅಂದರೆ ದೊಣ್ಣೆ ಇತ್ಯಾದಿಗಳಿಂದೆಲ್ಲ ಸ್ವಲ್ಪ ಜಾಗ್ರತೆಯಿಂದಿರಿ. ಕರೆಂಟಿಂದ ಸ್ವಲ್ಪ ಜಾಗ್ರತೆಯಿಂದಿರಿ. ನೀರಿನಿಂದ ಸ್ವಲ್ಪ ಜಾಗ್ರತೆಯಿಂದಿರಿ. ಇದರಿಂದಾಗ ಅಲ್ಪ ಸ್ವಲ್ಪ ಆಪತ್ತುಗಳು ಅಥವಾ ಟೆನ್ಷನ್ಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಕೆಲವೊಂದು ಅವಘಡಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆಯಿಂದಿರಿ. ಅದೇ ರೀತಿ 6ನೇ ಸ್ಥಾನದಲ್ಲಿರ್ತಕ್ಕಂತಹ ಕುಜ ಮತ್ತು ಗುರುವಿನಿಂದಾಗಿ ನಿಮ್ಮ ಕಮಿಟ್ಮೆಂಟ್ನಲ್ಲಿ ಹೆಚ್ಚಿನದಾಗಿರ್ತಕ್ಕಂತಹ ಸಾಲಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಅನಗತ್ಯವಾಗಿರ್ತಕ್ಕಂಥ ಖರ್ಚು. ವ್ಯಯಾಧಿಪತಿಯು ಅದೇ ರೀತಿ ಪಂಚಮಾಧಿಪತಿಯಾಗಿರ್ತಕ್ಕಂತಹ ಕುಜನು 6ನೇ ಸ್ಥಾನದಲ್ಲಿರ್ತಕ್ಕಂಥ ಒಂದು ಯೋಗ. ಇದರಿಂದಾಗಿ ಸ್ವಲ್ಪ ಟೆನ್ಷನ್ನು, ಗೊಂದಲ ಇತ್ಯಾದಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಸಾಲವನ್ನು ಮರುಪಾವತಿ ಮಾಡ್ತಾ ಇದ್ದರೂ ಕೂಡ ಅನಗತ್ಯವಾಗಿ ಕೆಲವಷ್ಟು ಸಾಲಗಳನ್ನು ಅಥವಾ ಈ ಇನ್ನಿತರ ವಸ್ತುಗಳನ್ನು ಕೂಡ, ಸಾಲ ಅಂತ ಹೇಳಿದ್ರೆ ಬರೀ ದುಡ್ಡು ಅಂತ ಮಾತ್ರ ಅಲ್ಲ, ಇನ್ನೊಬ್ಬರ ಹತ್ರ ಏನೋ ಒಂದು ವಸ್ತುಗಳನ್ನು ಕೇಳುವಂಥದ್ದು ಕೂಡ, ಇನ್ನೊಬ್ಬರ ವಸ್ತುಗಳನ್ನು ಅಥವಾ ಅವಕಾಶಕ್ಕೆ ಬೇಕಾಗಿ ಅವರನ್ನು ಬಳಸ್ಕೊಳ್ಳುವಂಥದ್ದು ಕೂಡ ಋಣನೇ ಆಗಿರುತ್ತೆ. ಇದರಲ್ಲಿ ಸ್ವಲ್ಪ ಜಾಗ್ರತೆಯಿಂದಿರಬೇಕಂತ ಅವಶ್ಯಕತೆಗಳಿದೆ. ಅದೇ ರೀತಿ 7ನೇ ಸ್ಥಾನಕ್ಕೆ ಕುಜನು ಬರುವಾಗ ಅಲ್ಪ ಸ್ವಲ್ಪ ತಿರುಗಾಟಗಳು ಜಾಸ್ತಿ ಆಗುವಂಥದ್ದು. ಮಾಡಿದಂತಹ ತಿರುಗಾಟದಲ್ಲಿ ಏನೂ ಪ್ರತಿಫಲ ಇಲ್ಲ, ಹಣ ಖಾಲಿ ಮಾಡಿದ್ದೇ ಆಯಿತು, ಅಥವಾ ಸಮಯವನ್ನು ವ್ಯರ್ಥ ಮಾಡಿದ್ದೇ ಆಯಿತು, ಅಥವಾ ನಾವು ಮಾತಾಡಿ ಅಥವಾ ಏನೋ ಕನ್ವಿನ್ಸ್ ಮಾಡಿ ಏನು ಪ್ರಯೋಜನ ಇಲ್ಲದೆ ಆಯ್ತಲ್ಲ ಅಂತ ಹೇಳುವಂಥ ಟೆನ್ಷನ್ ಬರುವಂಥ ಸಾಧ್ಯತೆಗಳಿರುತ್ತೆ. ವಾಹನದಲ್ಲಿಯೂ ಕೂಡ ಸ್ವಲ್ಪ ಜಾಗ್ರತೆ ಇದ್ದೀರಿ. ಇನ್ನು 8ನೇ ಸ್ಥಾನದಲ್ಲಿರ್ತಕ್ಕಂತಹ ರವಿಯಿಂದಾಗಿ ಮಾಡುವಂಥ ಎಲ್ಲ ಕೆಲಸ ಸಣ್ಣ ಪುಟ್ಟ ವಿಘ್ನಗಳು ಬರುವಂಥದ್ದು, ಅಥವಾ ಅವಾಚ್ಯ ನಿಂದನೆಗಳು ಬರುವಂಥದ್ದು, ಅಥವಾ ಪ್ರಾಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಭೀತಿ, ಅಂದರೆ ಆರೋಗ್ಯದಲ್ಲಿ ಏನೋ ಒಂದು ವ್ಯತ್ಯಾಸ ಆಗಿಬಿಟ್ಟಿದೆ, ಇದರಿಂದ ಏನೋ ಪ್ರಾಣಕ್ಕೆ ಕುತ್ತು ಬರಬಹುದೇನೋ ಅಂತ ಹೇಳುವಂಥ ಟೆನ್ಷನ್ಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆಯಿಂದಿರಿ. ತಂದೆಯ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳಿರುತ್ತೆ. 8ನೇ ಸ್ಥಾನಕ್ಕೆ ಬುಧನು ಬರುವಾಗ ಸ್ವಲ್ಪ ದಾಖಲೆ ಪತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಜಾಗ್ರತೆಯಿಂದಿರಿ. ಮೋಸಗಳಲ್ಲಿ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ದುಷ್ಟ ಜನರ ಕೈಯಲ್ಲಿ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ನಿಮ್ಮ ಎಷ್ಟು ಪ್ರಯತ್ನ ಇದೆಯೋ ಅಷ್ಟೇ ಪ್ರಯತ್ನವನ್ನು ನೀವು ನಿಮ್ಮ ಕೆಲಸದಲ್ಲಿ ಮಾಡಿಕೊಂಡು ಸರಿಯಾದಂಥ ಪರಿಶ್ರಮದಿಂದಾಗಿ ಫಲವನ್ನು ಪಡೆಯಲಿಕ್ಕೆ ಪ್ರಯತ್ನಿಸ್ತಾ ಇದ್ದರೆ ಈ ಸಂದರ್ಭದಲ್ಲಿ ಬರೀ ಪ್ರಯತ್ನ ಮಾಡಿದ್ದೇ ಆಯಿತು, ಫಲ ಸಿಕ್ಕಿಲ್ಲ ಅಂತ ಹೇಳುವಂಥ ಸಾಧ್ಯತೆ ಕೂಡ, ಒಂದು ಟೆನ್ಷನ್ ಬರುವಂಥ ಸಾಧ್ಯತೆ ಕೂಡ ಈ ಸಂದರ್ಭದಲ್ಲಿರುವಂಥದ್ದು ಕಾಣುತ್ತೆ ವೀಕ್ಷಕರೇ.
ಇನ್ನು 9ನೇ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರನಿಂದಾಗಿ ಒಳ್ಳೆ ರೀತಿಯಾದಂಥ ಭಾಗ್ಯಗಳು, ಲಾಭಾಧಿಪತಿಯು ಆಗಿರುವುದರಿಂದಾಗಿ ಶುಕ್ರ ಒಳ್ಳೆಯ ಲಾಭವನ್ನು ಕೊಡುವಂಥ ಸಾಧ್ಯತೆಗಳಿರುತ್ತೆ. ಅಂದರೆ ಮಧ್ಯವರ್ತಿಕೆ ಕೆಲವಷ್ಟು ಕೆಲಸಗಳನ್ನು ನೀವು ಮಾಡಿದಾಗ ಅದರಲ್ಲಿ ಒಳ್ಳೆಯ ಲಾಭಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಅಥವಾ ಇನ್ನಿತರ ಕೆಲವಷ್ಟು ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಕೂಡ ಒಳ್ಳೆಯ ರೀತಿಯಾದಂಥ ಪ್ರತಿಫಲಗಳು ಸಿಗುವಂಥ ಯೋಗಗಳಿದೆ. ಅದೇ ರೀತಿ ಸರ್ಕಾರಿ ಕೆಲಸಗಳಿಗೆ ಸಂಬಂಧಪಟ್ಟು ಸರ್ಕಾರಿ ಕೆಲಸಕ್ಕೆ ಬೇಕಾಗಿ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ತುಂಬ ಜನ. ಆ ಒಂದು ಕೆಲಸದಲ್ಲಿಯೂ ಕೂಡ ಒಳ್ಳೆಯ ರೀತಿಯಾದಂಥ ಫಲಗಳಿದೆ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರುವವರಿಗೂ ಕೂಡ ಒಳ್ಳೆಯ ಗೌರವ, ಕೀರ್ತಿ ಇತ್ಯಾದಿಗಳು ವೃದ್ಧಿಯಾಗುವಂಥ ಯೋಗಗಳಿದೆ. ಮಾಡುವಂಥ ಕೆಲಸದಲ್ಲಿ ಒಳ್ಳೆಯ ಕೌಶಲ್ಯ ಬರುವಂಥ ಯೋಗ ಕೂಡ ಈ ಸಂದರ್ಭದಲ್ಲಿರುತ್ತೆ. ಒಳ್ಳೆಯ ಸಹಕಾರ, ಸಹಾಯವು ಕೂಡ ನಿಮ್ಮೊಟ್ಟಿಗೆ ಕೆಲಸ ಮಾಡುವವರು ಇರ್ಬೋದು ಅಥವಾ ನಿಮ್ಮ ಮೇಲಿನವರು ಕೆಲಸ ಮಾಡುವಾಗ ಒಳ್ಳೆಯ ಪ್ರಶಂಸನೆಯನ್ನು ಕೊಟ್ಟು ಬೆನ್ತಟ್ಟಿ ಕೆಲಸ ಮಾಡಿಸುವಂಥ ಯೋಗ ಕೂಡ ಈ ಸಂದರ್ಭದಲ್ಲಿರುತ್ತೆ. ಸಾಮಾಜಿಕವಂಥ ಕೆಲಸ ಕಾರ್ಯಗಳನ್ನು ನೀವು ಮಾಡ್ತಾಯಿದ್ರಿ ಅಂತಾದರೆ ಈ ಸಂದರ್ಭದಲ್ಲಿ ಒಳ್ಳೆಯ ಗೌರವವು ಕೂಡ ಸಿಗುವಂಥ ಯೋಗಗಳಿರುತ್ತೆ. ನಿಮ್ಮನ್ನು ವಿಶೇಷವಾಗಿ ಗುರುತಿಸುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು 10ನೇ ಸ್ಥಾನವನ್ನು ನೋಡೋದಾದರೆ 10ನೇ ಸ್ಥಾನ ಉದ್ಯೋಗ ಸ್ಥಾನ. ಈ ಉದ್ಯೋಗ ಸ್ಥಾನಾಧಿಪತಿಯಾಗಿರ್ತಕ್ಕಂತಹ ಬುಧನು ಕರ್ಕಾಟಕ ರಾಶಿಯಲ್ಲಿ ವಕ್ರನಾಗಿ ಬರುವಂಥದ್ದು, 10ನೇ ಸ್ಥಾನದಲ್ಲಿ ನೀಚನಾಗಿ ಶುಕ್ರ ಇರುವಂಥದ್ದು, ಅದೇ ರೀತಿ ಕೇತುವು ಕೂಡ ಇರುವಂಥ ಸಾಧ್ಯತೆ. ಕೆಲಸ ಕಾರ್ಯದಲ್ಲಿ ನಿಮ್ಮ ದಾರಿಯಲ್ಲಿ ನೀವು ಹೋಗ್ತಾ ಇದ್ದರೂ ಕೂಡ ಕೆಲವಷ್ಟು ಮತ್ಸರ ಮಾಡುವವರಿಂದಾಗಿ, ವಿಘ್ನ ಸಂತೋಷಿಗಳು ಅಂತ ಹೇಳಿದರೆ ನಮಗೆ ಬಂದಂತಹ ವಿಘ್ನಗಳು ಅವರಿಗೆ ಬಹಳ ಸಂತೋಷ ಅಂತ ಅನಿಸುವಂಥ ಕೆಲವಷ್ಟು ಜನಗಳಿರುತ್ತಾರೆ. ಅವರಿಗೆ ಬಹಳ ಒಳ್ಳೆಯ ರೀತಿಯಾದಂಥ ಅವಕಾಶಗಳನ್ನು ನಾವೇ ಕಲ್ಪಿಸಿಕೊಟ್ಟಂಗಿರುತ್ತೆ. ಕೆಲವಷ್ಟು ವಿಷಯಗಳು ಅವರಿಂದ ಸ್ವಲ್ಪ ದೂರ ಇದ್ದಷ್ಟು ಒಳ್ಳೆಯದು. ಅವರನ್ನು ಎಷ್ಟು ಬೇಕೋ ಅಷ್ಟಕ್ಕೆ ಇಟ್ಕೊಂಡ್ರೆ ಬಹಳ ಅನುಕೂಲ. ನೀವೆಲ್ಲರನ್ನೂ ಒಳ್ಳೆಯವರು, ನಮ್ಮವರು ಅಂತ ಹೇಳಿ ತಿಳ್ಕೊಂಡು ಹೋಗಿ ಅದರಿಂದ ಮೋಸ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಜಾಗ್ರತೆಯಿಂದಿರಿ. ಯಾವುದೇ ಕಾರಣಕ್ಕೂ ಇನ್ನೊಬ್ಬರು ತೆಕ್ಕೊಂಡಂಥ ಸಾಲಕ್ಕೆ ಸಾಕ್ಷಿಗೆ ಸಹಿ ಹಾಕುವಂಥದ್ದು ಇರಬಹುದು ಅಥವಾ ಜಾಮೀನು ಹಾಕುವಂಥದ್ದು ಇರಬಹುದು. ಮಾಡಬೇಡಿ ಅಂತಲ್ಲ, ಮಾಡದೇ ಇರಲಿಕ್ಕೂ ಕೆಲವಷ್ಟು ಆಗಲ್ಲ. ಆ ಸಂದರ್ಭದಲ್ಲಿ ಯೋಚನೆ ಮಾಡಿಕೊಂಡು ನಿಮ್ಮ ಸಮಯವೂ ಕೆಟ್ಟಾಗ, ಸಮಯಗಳು ಕೆಟ್ಟಾಗ ಯಾವ್ಯಾವ ರೀತಿ ಬರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಹಾಗಾದ ಕಾರಣ ಆ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಹೋದರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು ಒಳ್ಳೆಯ ರೀತಿಯಾದಂತಹ ದುಡಿಮೆಯೂ ಕೂಡ ಇರುತ್ತೆ. ದೂರದ ಊರುಗಳಿಗೆ ಅಥವಾ ಹೊರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಂಪ್ನಿಗಳಿಗೆ ಅಥವಾ ಹೊರ ರಾಜ್ಯದಲ್ಲಿ ಇರ್ತಕ್ಕಂಥ ಕೆಲವಷ್ಟು ಕಂಪ್ನಿಗಳಿಗೆ ನಿಮ್ಮ ಕೆಲಸ ಮಾಡುವಂಥ ಸಾಧ್ಯತೆಗಳಿವೆ. ನಿಮ್ಮ ಕೌಶಲ್ಯದಿಂದಾಗಿ ಅವರಿಗೆ ಬೇಕಾದಂತಹ ದಾರಿಗಳನ್ನು ಮಾಡಿಕೊಡುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ 12ನೇ ಸ್ಥಾನವನ್ನು ನೋಡೋದಾದರೆ 12ನೇ ಸ್ಥಾನಾಧಿಪತಿಯಾಗಿರ್ತಕ್ಕಂತಹ ಕುಜನು ಗುರುವಿನೊಟ್ಟಿಗೆ ಇರೋದರಿಂದಾಗಿ ಸ್ವಲ್ಪ ಅನಾವಶ್ಯಕ ಖರ್ಚುಗಳಿಂದ ಸ್ವಲ್ಪ ದೂರ ಇರಿ. ಕುಜ ಶುಕ್ರನ ಮನೆಯಲ್ಲಿ ಗುರುವನ್ನು ಸೇರಿಕೊಂಡಿರುವಂಥದ್ದು, ಅದೇ ರೀತಿಯಾಗಿ ಬುಧನ ಮನೆಗೆ ಮಿಥುನ ರಾಶಿಗೂ ಕೂಡ ಚಲಿಸುವುದರಿಂದಾಗಿ ಕೆಲವಷ್ಟು ದುಷ್ಟ ಜನರ ಸಹವಾಸ, ದುರಾಚಾರ, ದುಷ್ಟಬುದ್ಧಿ ಇತ್ಯಾದಿಗಳ ಸಹವಾಸದಿಂದ ದೂರ ಇದ್ದಷ್ಟು ಒಳ್ಳೆಯದು, ಜೂಜುಗಳಿಂದ ದೂರ ಇದ್ದಷ್ಟು ಒಳ್ಳೆಯದು ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಅದೇ ರೀತಿಯಾಗಿ ಯಾವುದನ್ನು ನಂಬಿಕೊಂಡು ಕೂತ್ಕೊಳ್ಳುವಂಥ ಅವಶ್ಯಕತೆಗಳಿರೋದಿಲ್ಲ. ಅದರಿಂದಾಗಿ ನಿಮಗೆ ಯೋಚನೆಗಳೇ ಬಂದುಬಿಡುವಂಥ ಸಾಧ್ಯತೆಗಳಿರುತ್ತೆ. ಯಾವುದೋ ಒಂದನ್ನೇ ನಂಬ್ಕೊಂಡು ಕೂತ್ಕೊಳ್ಳೋದು ಇದು ತಪ್ಪಾಗಿಬಿಡುತ್ತೆ. ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಹೋಗಿ ಎಲ್ಲವೂ ಕೂಡ ಪಾಸಿಟಿವ್ ಆಗಿ ಬರುವಂಥ ಯೋಗಗಳು ನಿಮಗೀಗ ನಾನು ಹೇಳುವಂತಹ ದೇವತಾರಾಧನೆಯಿಂದ ಅನುಕೂಲಗಳು ಆಗುತ್ತೆ ಅಂತ ಹೇಳುವಂಥದ್ದು ಕೂಡ ಕಂಡುಬರುತ್ತೆ ವೀಕ್ಷಕರೇ. ವಿಶೇಷವಾಗಿ ನೀವು ಮಾಡಬೇಕಾಗಿರ್ತಕ್ಕಂತಹ ಒಂದು ಆರಾಧನೆ, ದೇವತಾ ಉಪಾಸನೆಗಳು ಏನು ಅಂತ ಹೇಳುವಂಥದ್ದನ್ನು ನೋಡುವುದಾದರೆ ಈಶ್ವರ ದೇವರಿಗೆ ರುದ್ರಾಭಿಷೇಕ, ಈಶ್ವರ ದೇವಸ್ಥಾನದಲ್ಲಿ ಅಭಿಷೇಕಕ್ಕೆ ಹಾಲನ್ನು ಕೊಡುವಂಥದ್ದು ಅಥವಾ ಅಭಿಷೇಕಕ್ಕೆ ಇರ್ತಕ್ಕಂತಹ ಕಬ್ಬಿನ ಹಾಲನ್ನು ಕೊಡುವಂಥದ್ದು ಇತ್ಯಾದಿಗಳು. ಅಭಿಷೇಕ ಪ್ರಿಯೋ ಶಿವ, ಭಗವಂತನಿಗೆ ಅಭಿಷೇಕವನ್ನು ಮಾಡಿದರೆ ಬಹಳಷ್ಟು ನಮಗೆ ಬೇಕಾಗಿರತಕ್ಕಂತಹ ಯೋಗಗಳನ್ನು, ಭಾಗ್ಯಗಳನ್ನು ಕೊಡುವಂತಹ ಅಧಿಪತಿಯಾಗಿರೋದ್ರಿಂದಾಗಿ ಆ ಭಗವಂತನಲ್ಲಿ ಇದಿಷ್ಟೆಲ್ಲ ಒಳ್ಳೆ ಫಲಗಳಿದ್ದರೂ ಕೂಡ ಅಲ್ಪ ಸ್ವಲ್ಪ ದೋಷ ಫಲಗಳು ಕೂಡ ಇದೆ, ಅಲ್ಲ ಅಂತಲ್ಲ. ಈ ಎಲ್ಲ ದೋಷಗಳು ನಿವಾರಣೆ ಆಗಬೇಕಿದ್ರೆ ಆ ಭಗವಂತನನ್ನು ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಬಂದಂತಹ ಸಕಲ ಸಂಕಷ್ಟಗಳು ನಿವಾರಣೆ ಆಗಲಿ, ಅದನ್ನೆಲ್ಲವುದನ್ನು ದೂರ ಮಾಡಿ ಶುಭವನ್ನೇ ನನಗೆ ಕೊಡು, ಅನುಭವಿಸ್ಲಿಕ್ಕಿರ್ತಕ್ಕಂಥ ಸಂಕಷ್ಟವನ್ನು ಯಾವುದೇ ಇದ್ದರೂ ಕೂಡ ನನ್ನೊಟ್ಟಿಗಿದ್ದು ಅದನ್ನೆಲ್ಲ ನಿಭಾಯಿಸುವಂಥ ಶಕ್ತಿ ಕೊಡುವಂಥ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಭಗವಂತ ಖಂಡಿತವಾಗಿ ನಿಮಗೆ ಅನುಗ್ರಹಿಸ್ತಾನೆ ವೀಕ್ಷಕರೇ. ಇದಿಷ್ಟೆಲ್ಲ ಒಳ್ಳೆಯ ಫಲವನ್ನು ಅನುಭವಿಸಿಯೂ ಕೂಡ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನನ್ನ ಆರಾಧ್ಯ ದೇವರಲ್ಲಿ ಕೂಡ ನಾನು ಮಾಡ್ತೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ರೀತಿಯಾದಂಥ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ನಿಮ್ಮೆಲ್ಲ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ಜ್ಯೋತಿಷಕ್ಕೆ ಸಂಬಂಧಪಟ್ಟಿರಬಹುದು,
ತಂತ್ರಶಾಸ್ತ್ರಗಳಿಗೆ ಸಂಬಂಧಪಟ್ಟಿರಬಹುದು, ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿರಬಹುದು, ಯಾವುದೇ ಸಲಹೆಗಳನ್ನು ಕೇಳಬೇಕು ಅಂತಿದ್ದರೆ ಖಂಡಿತವಾಗಿ ನೇರವಾಗಿ ಬಂದು ಕೇಳುವಂತಹ ಒಂದು ಪ್ರಯತ್ನ ಮಾಡಿದರೆ ಅದಕ್ಕೆ ಸರಿಯಾದಂಥ ಪ್ರತಿಫಲಗಳು ಸಿಗುತ್ತೆ. ಅದನ್ನು ಬಿಟ್ಟು ಫೋನ್ನಲ್ಲಿ ನೀವು ಆಗಾಗ ಫೋನ್ ಮಾಡಿ ನಿಜವಾಗಿ ಯಾರಿಗೆ ಸಮಸ್ಯೆ ಇದೆ ಅವರು ನೇರವಾಗಿ ಬನ್ನಿ, ಸರಿಯಾದಂಥ ಪರಿಹಾರವನ್ನು ತಗೊಳ್ಳಿ. ಈಗಾಗಲೇ ಸಾಕಷ್ಟು ಜನ ತಗೊಂಡಿದ್ದಾರೆ. ಅದೇ ರೀತಿಯಾಗಿ ಫೋನ್ನಲ್ಲಿ ಸಾಕಷ್ಟು ಜನ ನೀವು ನೋಡಿರ್ಬೋದು, 24 ಗಂಟೆಲಿ ಪರಿಹಾರ, 3 ಗಂಟೆಲಿ ಪರಿಹಾರ, 1 ಗಂಟೆಲಿ ಪರಿಹಾರ, ಇವೆಲ್ಲ ಸೋಕಾಳ್ ಜ್ಯೋತಿಷ್ಯರು. ಅವರೆಲ್ಲ ನಮಸ್ಕಾರ, ಅವ್ರ ಬಗ್ಗೆ ನಾನೇನು ಮಾತಾಡಲ್ಲ. ನಿಮಗೆ ಸರಿಯಾದಂಥ ಮಾರ್ಗದರ್ಶನ ಬೇಕು ಅಂತಿದೆಯೋ, ಸರಿಯಾದಂಥ ದೈವಜ್ಞರಲ್ಲಿ ನೇರವಾಗಿ ಹೋಗಿ ಕೇಳಿಕೊಂಡು ಸರಿಯಾದಂಥ ಪರಿಹಾರವನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಇದರಲ್ಲಿ ಫಲ ಸಿಗುತ್ತೆ. ದೇವರ ಅನುಗ್ರಹ ಸದಾಕಾಲ ನಿಮ್ಮ ಮೇಲಿರಲಿ. ಒಳ್ಳೆಯದಾಗಲಿ. ಶುಭಂ ಭೂಯಾತ್.